ನನ್ನ ಹೆಂಡತಿ ಕೊಡ್ಸಿರೋದು ಅಂತ. ನೋಡಿ ಹೆಂಗಿದೆ ಏನು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ ಮೈ ಕಪಲ್ ಯೂಟ್ಯೂಬ್ ಚಾನೆಲ್. ನಾನು ರೆಡಿ ಆಗ್ತಾ ಇದ್ದೀನಿ, ಹೊರಗಡೆ ಹೊರಟಿದ್ದೀನಿ. ಏನು ವಿಷಯ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈ ರೀತಿ ರೆಡಿ ಆಗಿದ್ದೀನಿ. ಐ ಆಮ್ ವೇರಿಂಗ್ ದಿಸ್ ಆರೆಂಜ್ ಡ್ರೆಸ್ ಫುಲ್ ಸಲ್ವಾರ್ ಬಿಕಾಸ್ ನನಗೆ ಕಂಫರ್ಟಬಲ್ ಡ್ರೆಸ್ ಹಾಕೋಬೇಕು, ಹಾಗಾಗಿ ಇದನ್ನ ಹಾಕೊಂಡಿದ್ದೀನಿ. ನಮ್ಮ ಮನೆಯವ್ರು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ, ಇಲ್ಲ ನಿಂತ್ಕೊಂಡಿದ್ದಾರೆ. 24 ಗಂಟೆ ಫೋನೇ ನೋಡ್ತಾ ಇರ್ತಾರೆ. ಫೋನ್ ಬಿಟ್ಟು ಅವ್ರಿಗೆ ಬೇರೆ ಪ್ರಪಂಚನೇ ಇಲ್ಲ. ಫೈನಲಿ ನಾನು ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಫುಲ್ ಈ ಥರ ಇದೆ. ವಿಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ. ನಮ್ಮ ಮನೆಯವ್ರು ನಾನಿದ್ದೀನಿ ಅಂತ ಸುಮ್ಮನೆ ಹೇಳ್ತಾ ಇದಾರೆ. ಅದು ಈಗ ನನ್ನ ಕರ್ ನಿಲ್ಸ್ಕೊಂಡಿರೋದಕ್ಕೆ. ಓಕೆ, ನಾವು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀವಿ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಡು. ಜೋರಾಗಿ ಹೇಳು. ಶಿವಮೊಗ್ಗದಲ್ಲಿ ನಾವು ಪ್ರಮೋಷನ್ ಮಾಡಿದ್ವಿ ಹೋಟೆಲ್ ರಾಯಲ್ ರೇಟ್ಸ್ ಅಂತ ಹೇಳಿ. ಅದ್ರದ್ದು ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇದೆ. ಸೊ ಇನ್ವೈಟ್ ಬಂದಿದೆ ನಮಗೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಗೊತ್ತಾಯ್ತಲ್ವಾ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು? ರಾಯಲ್ ರೈಟ್ಸ್ ಅನ್ನೋ ಹೋಟೆಲ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಅಲ್ಲಿ ನಮ್ಗೆ ಇನ್ವೈಟ್ ಮಾಡಿದ್ದಾರೆ, ಹಾಗಾಗಿ ಹೊರಟಿದೀವಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮಂಡೇ ಆಗಿರೋದ್ರಿಂದ ಟೆಂಪಲ್ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀವಿ. ನಮ್ಮ ಮನೆಯವ್ರು ಹೆಂಗ್ ಕಾಣ್ತಿದ್ದಾರೆ ಅಂತ ಹೇಳಿ ಅವ್ರು ನೋಡಿ. ನಾನು ಫುಲ್ ಫಿಟ್ ಚೆಕ್ ಮಾಡ್ಕೊಡ್ತೀನಿ. ಸದ್ಯಕ್ಕೆ ಇವಾಗಾದ್ರೂ ಒಂದ್ ಸತ್ಯದ ವಿಷಯ ಹೇಳದ್ನಲ್ಲ, ನನ್ನ ಹೆಂಡತಿ ಕೊಡ್ಸಿರೋದು ಅಂತ. ಈ ತರದೆಲ್ಲ ತುಂಬಾ ನಂಬಕ್ ಹೋಗ್ಬೇಡಿ. ಎಲ್ಲ ಟೈಮಲ್ಲೂ ಹೇಳಲ್ಲ, ಅವಾಗವಾಗ ಈ ತರ ಮಾಡಿರ್ತಾರಷ್ಟೇ. ಸೊ ದಟ್ ವಿ ಆರ್ ಹೆಡಿಂಗ್. ಹೋಗ್ತಾ ಎಲ್ಲಿ ಹೋದ್ವಿ ಹೆಂಗ್ ಹೋದ್ವಿ ಅಂತ ತಿಳಿಸ್ತೀವಿ. ವಿ ಆರ್ ಗೋಯಿಂಗ್. ಹೊರಟಿದೀವಿ ಮನೆಯಿಂದ. ಮನೆಯವ್ರು ಇನ್ನೇ ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ದಾರೆ. ಬಟ್ ಅವ್ರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ. ನಾನು ನಿಮ್ಗೊಂದು ನೇಚರ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಟ್ಸ್ ಲುಕಿಂಗ್ ಪಿಂಕ್ ಸ್ಕೈ. ಏನೋ ಹೇಳ್ತಿರೋದು ಕೇಳಿ. ಇಲ್ಲಿಂದ ಇಲ್ಲಿಗೆ ಹೋದಾಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಯಾವ ಸಿಚುವೇಶನ್ ಅಲ್ಲಿ ಯಾವ ಗಾಡಿ ಕಡೆ ಯಾವ ಕಡೆ ಯಾವ ಸ್ಪೀಡಿನ ಬರ್ತೋ ಗೊತ್ತಿಲ್ಲ. ನಮ್ಮ ಸೇಫ್ಟಿಯಲ್ಲಿ ನಾವು ಫಾಲೋ ದ್ಯಾಟ್. ಫೈನಲಿ ಪೂಜೆ ಮುಗಿಸಿ ಇಬ್ರು ಹೊರಟಿದೀವಿ. ಡೆಸ್ಟಿನೇಷನ್ ರೀಚ್ ಆಗ್ಬಿಟ್ಟು ಹೇಳ್ತೀವಿ, ಓಕೆನಾ? ನೋಡಿ ಹೆಂಗಿದೆ ಇದು ಫುಲ್. ಇದ್ರದ್ದು ವಿಡಿಯೋ ನೋಡ್ಬೇಕು ಅಂದ್ರೆ ನಾನು ಲಾಕ್ ಪೇಜ್ ಅಲ್ಲಿ ನೋಡ್ಬೇಕು. ಅಲ್ಲೂ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟ. Finally we have reached our destination. So that opening ಇದೆ, ಹಾಗಾಗಿ ಬಂದಿದ್ದೀವಿ. Let's see how it is inside ಅಂತ ತೋರಿಸ್ತೀನಿ ಬನ್ನಿ. ಯಾವ ರೀತಿ ಇದೆ ಆಂಬಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ. See, grand opening today. ಬೇಡ, we got welcome gift here so that all that ಆಗಿದ್ದೀವಿ. ನನ್ಗೆ ಈ ಹೋಟೆಲ್ ಅಲ್ಲಿ ಏನ್ ಇಷ್ಟ ಆಯ್ತು ತುಂಬಾ ಅಂತಂದ್ರೆ ಈ ತಟ್ಟೆ ಲೋಟ ಅಂಡ್ ವೆರಿ ಅಸ್ಥೆಟಿಕ್ ಆಂಬಿಯನ್ಸ್ ಮಾತ್ರ ಸಖತ್ ಇಷ್ಟ ಆಯ್ತು. ಲಿಟರಲಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನಂಗೆ ಇಷ್ಟ ಆಯ್ತು. ನೀವು ನಿಜವಾಗ್ಲೂ ಇದನ್ನೇನಾದ್ರು ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತಂದ್ರೆ ಪ್ಲೀಸ್ ಗೋ ವಿತ್ ಸುಬ್ಬು ವ್ಲಾಗ್ಸ್, ಅದ್ರಲ್ಲಿ ಇದೆ ಆಯ್ತಾ. ಯಾರೋ ಕೊಟ್ಟಿದ್ರು, ನಾನು ನನಗೆ ಕೊಡೋದಕ್ಕೋಸ್ಕರ ಇದು ವೆಲ್ಕಮ್ ಅದೇ ವೆಲ್ಕಮ್ ಕೊಟ್ಟಿದ್ರು, ನಾನು ನನಗೆ ಕೊಟ್ಬಿಟ್ಟು ಅಂತ ತೋರಿಸ್ತೀನಿ. 0.6 ಭಯ ಆಯ್ತಲ್ಲ. ಎಂಟ್ರ್ ಆಗ್ತಿದ್ದಂಗೆನ ವೆಲ್ಕಮ್ ಜ್ಯೂಸ್ ಇಟ್ಟಿದ್ದಾರೆ. ಬಟ್ ಅದು ಕಲರ್ಡ್ ಆಗಿರೋದ್ರಿಂದ ನಾನು ಕುಡಿತಾ ಇಲ್ಲ. ಜಸ್ಟ್ ಹಿ ವಿಲ್ ಟೇಕ್ ದಟ್. I just wanted to show you some salads. ಎಷ್ಟು ಚೆನ್ನಾಗಿದೆ ಅಂತಂದ್ರೆ I will show you. See, varieties of salads ಇದೆ ಇಲ್ಲೆಲ್ಲ. And it's going for Greek salad ಅಂತಾನೂ ಇದೆ. ಇದೆಲ್ಲ ನಮ್ಮ ಇಂಡಿಯನ್ ಸಲಾಡ್ಸ್, ಯೂಶುವಲ್ ಆಗಿ ಸ್ಪ್ರೌಟ್ಸ್ ಎಲ್ಲ. And see, this is very unique.
ಕಸಗಡ್ಡಿ ಅನ್ಕೊಳಕ್ ಹೋಗ್ಬೇಡಿ. ದಿಸ್ ಇಸ್ ವೆರೈಟಿ ಆಫ್ ಸಲಾಡ್ಸ್. ಇಟ್ಸ್ ವೆರಿ ನೈಸ್ ಆ್ಯಂಡ್ ಚಿಕನ್ ಸಲಾಡ್ ಕೂಡ ಇದೆ ಅನ್ಸುತ್ತೇನೆ. ತಂದೂರಿ ಚಿಕನ್ ಸಲಾಡ್ ಕೂಡ ಇದೆ ಇಲ್ಲಿ. ಇದೆಲ್ಲ ನನಗೆ ನೋಡೋದಕ್ಕೆ ಕಿಮ್ಚಿ ಅಂತ ಅನಿಸ್ತು, ಬಟ್ ಕಿಮ್ಚಿ ಅಲ್ಲ ಅಂತ ಹೇಗೆ ನೋಡಿದೆ. ದಿಸ್ ಇಸ್ ಫ್ರೂಟ್ ಸಲಾಡ್ ಐ ಥಿಂಕ್, ಬಟ್ ಅದನ್ನ ಗ್ರೀಕ್ ಸಲಾಡ್ ಅಂತ ಹಾಕಿದ್ದಾರೆ. ಒಳಗೆ ಎಂಟ್ರ್ ಆಗ್ತಿದ್ದಂಗೆ ವಿ ಹ್ಯಾವ್ ಅ ಪಾನಿಪೂರಿ ಬಾಸ್ಕೆಟ್. ಸೀರಿಯಸ್ಲಿ ಪಾನಿಪೂರಿ ಯಾರಿಗೆ ಇಷ್ಟ ಆಗಲ್ಲ, ಬಟ್ ನಾನ್ ತಿನ್ನೋ ಹಾಗಿಲ್ಲ. ಯಾವ ಪಾನಿಪುರಿ ಇದೆ? ಯಾವ ಪಾನಿಪುರಿ? ಏನು ಆಕ್ಚುಲಿ ಪನ್ನೀರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಏನೋ ಒಂದು ಅಂತ ಇದ್ದಾನೆ. ತಿನ್ನೋರ್ಗ ಟೇಸ್ಟ್ ಮಾಡಿ ಹೇಳ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ಗಂಡ ಹೆಂಡತಿಗೆ ಪಾನಿಪುರಿ ತಂದ್ಕೊಡಕ್ ಮರ್ಯಾದೆ ಹೋಗುತ್ತೆ ಅಂತ ಹೇಳಂತೀಯ. ಫೈನಲಿ ಸ್ಪೂನು ಐ ಥಿಂಕ್ ಇದು ದಹಿ ಪುರಿ ಅನ್ಸುತ್ತೆ. ಇದಕ್ ಪನ್ನೀರ್ ಹಾಕಿದ್ದಾರೆ, ಸೊ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾವ್ ಇಟ್. ಐ ಹ್ಯಾಡ್ ದಹಿ ಪುರಿ, ಸ್ವಲ್ಪ ಸಾಲ್ಟಿ ಇತ್ತು, ಬಟ್ ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಆಕ್ಚುಲಿ ಇದು ವೆಜ್ ಸೆಕ್ಷನ್ ಬಂದ್ಬಿಟ್ಟು ಇದ್ರ ನೇಮ್ಸ್ ಎಲ್ಲ ನಂಗೆ ಯೂಶಲ್ ಆಗಿ ಗೊತ್ತಿಲ್ಲ. ನೂಡಲ್ಸ್ ಇದೆ, ಯಾವ್ದೋ ಬಟರ್ ಕರಿ ಇದೆ, ಇಲ್ಲಿ ಬಾಯ್ಲ್ಡ್ ರೈಸ್, ಕೆಲವೊಬ್ರಿಗೆ ರೆಡ್ ರೈಸ್ ಇದೆ ಅಂಡ್ ವೈಟ್ ರೈಸ್ ಕೂಡ ಇದೆ, ಅಂಡ್ ರಸನ್ ಕರಿ. ದಿಸ್ ಇಸ್ ಫುಲ್, ಇದು ನಾನ್ ವೆಜ್ ಆಕ್ಚುಲಿ. Here we have biryani, mutton nati style biryani ante. ಇದು ಬಿರಿಯಾನಿ ಇದೆ. ವೆಜ್ ತಿನ್ನೋರಿಗೆ ವೆಜ್, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್. ಏನೋ ನವೀನ ಇವನ್ಗೋಸ್ಕರ ಒಂದು ವಿಡಿಯೋನೇ ಮಾಡಾಕಿದೀನಿ ಬರ್ತಡೆಗೆ, ಆದ್ರೆ ಇವ್ನು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಂತೆ ನೋಡಿ. ಎಗ್ ರೋಸ್ಟ್, ಇದು ಸಮ್ ಆಫ್ ದ ಸ್ಟಾರ್ಟರ್ಸ್ ಅಷ್ಟೇ. ಇದು ಚಿಕನ್ ಕುರುಮ್ ಇಲ್ಲ, ಇದು ಟಿಕ್ಕಾ, ಹರಿಯಾಗಿ ಟಿಕ್ಕಾ. ಇದು ದಿಸ್ ಇಸ್ ಸೂಪ್. ಆಕ್ಚುಲಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ಸೂಪ್. ಇದು ಸೂಪ್ ಶೋರ್ಬಾ, ಧನಿಯಾ ಶೋರ್ಬಾ. ಇಲ್ಲಿ ವೆಜ್, ದಿಸ್ ಇಸ್ ಅವರ್ ವೆಜ್ ಕಟ್ಲೆಟ್, ಕೀಮಾ ಕಬಾಬ್. ಇದು ಅಷ್ಟೇ ಗ್ರೀನ್ ಪೀಸ್ ಫಿಂಗರ್ಸ್ ಅಂತೆ. ಅಂಡ್ ದೆನ್ ಇದು ಕಾರ್ನ್, ಪನ್ನೀರ್ ನವೀನ. ಇದು ಹಾಕೋತಿರೋ ಈ ಹೆಲ್ದಿ ಫುಡ್ ಆಕ್ಚುಲಿ ಅವ್ನು ಅಷ್ಟೊಂದೆಲ್ಲ ಹೆಲ್ದಿ ಇಲ್ಲ. ಇವರು ಫ್ರಾಂಕ್ಲಿ ಅಂತ ತಿನ್ನೋದ್ರಲ್ಲೇ ಬಿಸಿ ಇದೆ. ನೀನು ಈ ತರ ಯಾರು ತಿನ್ನಲ್ಲ. ಏನು ಹೌದು ನೋಡಿ, ಫ್ರಾಂಕ್ಲಿ ಮಾತೇಳಿ ನಂಗೆ ತುಂಬಾ ಖುಷಿ ಆಯ್ತು. ನನ್ ಗಂಡ ಈಗ ನೆನ್ಸ್ಕೊಂಡು ತಿನ್ನಿಸ್ತಾ ಇದ್ದಾನೆ. ಇಂಥ ಗಂಡ ಯಾರಿಗೂ ಸಿಗ್ತಾರ? ಇಲ್ಲಪ್ಪ, ಫಿಶ್ ಒಂದು ತೋರಿಸ್ತಿದಾರೆ. ಅದು ಹೆಂಗ್ ತಿನ್ಸ್ತಾ ಇದ್ದಾನೆ ಅಂದ್ರೆ ನಾನು ಗೊತ್ಬಿಟ್ಟಿದ್ದಾರೆ. ಇವ್ರು ಹಾಕೊಳ್ತಾ ಇರೋದು ನನಗೆ ಅದು ಬೇಡ, ಸೋಯಾಬೀನ್ ಇದು. ಐ ಥಿಂಕ್ ನಾನು ವೆಜ್ ಏನು ತಿನ್ನಲ್ಲ ಅನ್ಸುತ್ತೆ. ಇದು ನೂಡಲ್ಸ್ ಒಂದು ಹಾಕೋ, ನೂಡಲ್ಸ್ ಒಂದು ಟ್ರೈ ಮಾಡೋಣ. ಚೂರು ಸೈಡಿಗೆ ಹಾಕೋ. ಬರ್ತಿದ್ದಂಗೆ ಸೀದಾ ಮದ್ಯಕ್ಕೆ ಹಾಕ್ತಾರೆ. ಸಾಕು, ಸೈಡಿಗೆ ಹಾಕೋಳಮ್ಮ, ಸಾಕು. ಅದೆಲ್ಲ ಬೇಡ. ಮಸಾಲ ಮಟನ್ ಬಿರಿಯಾನಿ ಸೀದಾ ಮಟನ್ ಬಿರಿಯಾನಿ ತಿಂತೀಯ ಅಂತ ಕೇಳ್ತಾರೋ ಗಂಡ.
ಯಾಕಂದ್ರೆ ನಾನು ಹೆಲ್ದಿಯಾಗಿ ತಿನ್ಬೇಕಂತ ಮಟನ್ ಬಿರಿಯಾನಿ ತಿಂತಾ ಇದೀನಿ. ಇದು ನನ್ನ ಪ್ಲೇಟ್, ಅವ್ರ ಪ್ಲೇಟ್ ಅಲ್ಲಿ ಅದು ಇರ್ಲಿ ಪರವಾಗಿಲ್ಲ. ಮಟನ್ ಬಿರಿಯಾನಿ ಹಾಕು, ರೈಸ್ ಪರವಾಗಿಲ್ಲ. ರೈತಾ ರೈತಾ ನನ್ ಪ್ಲೇಟ್ ರೆಡಿ ಆಗಿದೆ. ನಾನು ಇದನ್ನ ಅಷ್ಟೇ ತಿನ್ನೋದು. ಅವ್ರ ಫ್ರೆಂಡ್ಸ್ ಗಳು ತಿನ್ಬಿಟ್ರೆ ನಮ್ ಮತ್ತೆ ಬಿಡತಾನೆ. ಅಂಡ್ ಫೈನಲಿ ಐಮ್ ಹ್ಯಾವಿಂಗ್ ಇಟ್. ನೂಡಲ್ಸ್ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ದಿಸ್ ಇಸ್ ಮಟನ್ ಬಿರಿಯಾನಿ ಅಂಡ್ ರೈತಾ. ವೆರೈಟೀಸ್ ಹೋಗ್ಬಿಟ್ಟಿದೆ, ಬಟ್ ನನಗೆ ಇದಿಷ್ಟೇ ಸಾಕು. ಸೊ ದಟ್ ಐ ಆಮ್ ಹ್ಯಾವಿಂಗ್ ಇಟ್. ಮಟನ್ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಅಂಡ್ ರೈಸ್ ಸ್ವಲ್ಪ ಸಾಫ್ಟ್ ಆಗಿದೆ, ಹೇಗಿದೆ ನೋಡೋಣ. ನೋಡಿ, ಏನೋ ರೊಟ್ಟಿ ಮತ್ತೆ ಚಿಕನ್ ಹಾಕೊಂಬಂದಿಯಾನೆ. ಇದು ತಿನ್ಬಿಟ್ಟು ಆಮೇಲೆ ಹೊಟ್ಟೆ ನೋವು ಅಂತ ಹೊಡಿತಾನೆ. ಇವತ್ತು ನನಗೆ ತಿನ್ಸಕ್ಕೆ ನಗ್ತಾ ಹೊಡಿತಾ ಇರೋದು ಇದು. ಚಿಕನ್ ಬಿರಿಯಾನಿ ತಿಂತಾ ಇದ್ದೀನಿ. ಇನ್ವೈಟ್ ಮಾಡ್ತಾರೆ, ತಿಂದಿರ್ತಾನೆ. ಆಮೇಲೆ ನಂಗೆ ಹೊಟ್ಟೆ ನೋವು ಏನ್ ಡೈಲಾಗ್ ಹೇಳ್ದೆ? ಈಗ ಹಾಕ್ಸ್ಕೊಂಡ್ ಬಂದ್ಬಿಟ್ಟು ನನಗೆ ಹಾಕ್ಸ್ಕೊಡದಲ್ಲೇ ಈ ತರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಬೇಡಪ್ಪ ಬೇಡ, ನೀನ್ ತಿಂದು ಚೆನ್ನಾಗಿರ. ಯಾಕೆ ಹೊಟ್ಟೆ ಕೇಳತ್ತೆ ಅಂದ್ರೆ ಮಟನ್ ಬಿರಿಯಾನಿ ಇವೆಲ್ಲ ತಿನ್ಕೊಂಡು ಇವ್ರು ಈ ತರ ರಸಗುಲ್ಲ ಸ್ವೀಟ್ ಈ ತರ ತಿಂದ್ರೆ ನೋಡಿ, ಎಲ್ಲರಿಗೂ ಟ್ರೈ ಮಾಡಿ ತಿಂಡಿ ಅನ್ಕೊಂಡು. ಫೈನಲಿ ನಾವು ಕಾಯ್ತಾ ಇದ್ದಂತ ಪರ್ಸನ್ ಬಂದಾಯ್ತು. ಇವ್ರನ್ನೇ ನಾವು ಕಾಯ್ತಾ ಇದ್ದಿದ್ದು, ರೋಸ್ಟ್ ಅನ್ನಕ. ಹೊಸದಾಗಿ ಮದ್ವೆ ಆದ್ಮೇಲೆ ಇವತ್ತೇ ಸಿಕ್ಕಿರೋದು, ಇವತ್ತೇ ಕಾಣಿಸ್ಕೊಂಡಿರೋದು. ಹೆಂಗಿದೆ ಮದ್ವೆ ಲೈಫ್, ಹೆಂಗಿದೆ? ಪರಿಸ್ಥಿತಿ ಅಂದ್ರೆ ನನಗೆ ಗೊಳಿಸ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ನು ತಿಂದು ನಾನ್ ಹೇಳೋದು ಬೇಡ, ನೀನೇ ಹೇಳ್ತಿದ್ಯಲ್ಲ. ಅಲ್ಲ, ನೀನೇ ಹೇಳ್ತೀಯ. ಇಲ್ಲ, ವೆರಿ ಬಿಸಿ ಪರ್ಸನ್, ವೆರಿ ಬಿಸಿ. ಆಕ್ಚುಲಿ ಇದು ಜಾಮೂನು. ಐ ಡೋಂಟ್ ನೋ ಇದೆಲ್ಲ ಏನ್ ಸ್ವೀಟ್ಸ್ ಅಂತ, ಬಟ್ ಇಟ್ಸ್ ಸ್ವೀಟ್ಸ್. ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡಿ ರೋಷನಣ್ಣ. ನಾನ್ ಕಮ್ಮಿ ಮಾಡ್ತಿರೋದು ಯಾಕೆ? ನೆಕ್ಸ್ಟ್ ನನ್ನ ಅಲ್ಲ, ನನ್ ಮಗು ಹೊರಗ್ ಬರೋ ಇರೋದೇ ಕಮ್ಮಿ ಮಾಡಿದ್ರಿ ರೋಷನಣ್ಣ. 4 months. ಪಾಪು ಅಲ್ರಾಮ್ ಬರ್ತಾ ಇದೆ ನನ್ನ ಟ್ಯಾಬ್ಲೆಟ್ದು. ಪ್ರೇಮಿಂದ ಮೇಲ್ ತೋರಿಸ್ಲಿ, ಕರೆಕ್ಟ್ ಆಗಿ ಇಷ್ಟದೇ ತೋರಿಸಿದೀನಿ ನಾನು. ಇಷ್ಟೋ ತನಕ ನಾನು ವಿಡಿಯೋ ಮಾಡಿಲ್ಲ ಅಂತ ಇವಾಗ ವಿಡಿಯೋ ಮಾಡ್ತಾ ಇರೋದು ಇಸ್ಕೊಂಡು. ಎಂತ ಕೆಟ್ಟ ಹಸ್ಬೆಂಡ್ ಇರುವಾಗ ನನಗೆ. ನೋಡ್ಕೊ, ಇದನ್ನು ಹಾಕಿ ಹೇಳ್ತೀನಿ ಅವರಿಗೆ. ಈಗ ಉಸಿರೇ ಬರಲ್ಲ, ಮಾತಾಡಲ್ಲ. ಕಾಣ್ಬಾರ್ದು ಅಂತ ಅಡ್ಡ ಇಟ್ಕೊಂಡಿದ್ದಾರೆ ರೋಷನ್ ಅಣ್ಣ ಕೈನ. ಫೈನಲಿ ವಿ ಹ್ಯಾವ್ ವಿಸಿಟೆಡ್ ಹಿಯರ್. ಊಟ ಎಲ್ಲ ಚೆನ್ನಾಗಿತ್ತು. ರಾಯಲ್ ರೈಡ್ ಸಿಗ್ತೀವಿ, ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅಂತ ಬಂದ್ವಿ. ಬಟ್ ಫುಡ್ಸ್ ಎಲ್ಲ ಸೂಪರ್ ಆಗಿತ್ತು. ಫುಡ್ ಆಗಿರ್ಬೋದು, ಒಂದು ಸ್ಟಾರ್ಟರ್ಸ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗಿತ್ತು. ತುಂಬಾನೇ ಇಷ್ಟ ಆಯ್ತು. ಅಂಡ್ ಫೈನಲಿ ವಿ ಆರ್ ಗೋಯಿಂಗ್ ಹೋಮ್. ಫೋಟೋ ನೋಡ್ಬಿಟ್ಟು ಕ್ರೇಜಿ ಅಂತ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿ ಕಾಣ್ತಾ ಇದೀವಿ. ಥ್ಯಾಂಕ್ ಯು. ಫೈನಲಿ ಇವೆಂಟ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಫುಲ್ಲಿ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಈಗ ಹೋಗಿ ಫ್ರೆಶ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮಲ್ಕೊಬೇಕು. ಲೈಟ್ ಇಲ್ಲ, ಲೈಟ್ ಹಾಕ್ತೀನಿ ರೀ ಫುಲ್ಲು. ನನ್ನ ಗಂಡ ಬೇಕಂತ ಡಿಸ್ಟರ್ಬ್ ಮಾಡೋದು. ಫೈನಲಿ ವಿ ಆರ್ ಬ್ಯಾಕ್ ಟು ಹೋಮ್. ಐ ಆಮ್ ಸೈನಿಂಗ್ ಆಫ್ ಇಟ್. ಫ್ರೆಶ್ ಆಗಿಬಿಟ್ಟು ಬಂದು ಮಲಗಬೇಕು.
ಯಾರ್ಯಾರು ಇನ್ನೂ ನನ್ನ ಹಳೆ ವ್ಲಾಗ್ನ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ನನ್ನ ಚಾನಲಲ್ಲಿ ಬಂದಿರುವಂಥ ಅ ಡೇ ಇನ್ ಮೈ ಲೈಫ್ ಅನ್ನೋ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಹೀಗೆ ನನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.